ಹಾಯ್ ಎಲ್ರಿಗೂ ನಮಸ್ಕಾರ. ಇದೇನು ಟಾರ್ ರೋಡ್ ನೋಡ್ತಿದ್ದೀರಾ ನೀವು? ಈ ಟಾರ್ ರೋಡ್ ಹೊಂದ್ಕೊಂಡಿರುವಂಥ ಜಾಗನೇ 14 ಮುಕ್ಕಾಲು ಕುಂಟೆ ನೋಡಿ. ಇಲ್ಲಿಂದ ಹಿಡ್ದು ನಿಮಗೆ ತೆಂಗಿನ ಮರದಿಂದ ಹಿಡ್ದು ಆ ಮನೆವರೆಗೂ ಇದೇನು ಜಾಗ ಇದೆ ಇದು. ಈ ಜಾಗ ಬಂದು ನಿಮಗೆ 14 ಮುಕ್ಕಾಲು ಕುಂಟೆ ಜಾಗ, ಊರು ಪಕ್ಕದ್ದೇ ಜಾಗ ಇದು ನೋಡಿ. ಅಕ್ಕಪಕ್ಕ ಎಲ್ಲ ನಿಮಗೆ ಅದೆಲ್ಲ ಹೋಮ್ ಸ್ಟೇ ಎಲ್ಲ ಮಾಡಿದ್ದಾರೆ, ಫಾರ್ಮ್ ಲ್ಯಾಂಡು, ಹೋಮ್ ಸ್ಟೇ ಮತ್ತು ರೆಸಾರ್ಟ್ ಎಲ್ಲ ಮಾಡಿದ್ದಾರೆ. ಅಲ್ಲಿಂದ ಬರೀ ಒಂದು 200 ಅಡಿ ಇರೋವಂಥ ಜಾಗ ಇದು. ಇದು ಬಂದು ನಿಮಗೆ ನಾರ್ತ್ ಫೇಸ್ ಬರುತ್ತೆ ನೋಡಿ. ಮನೆ ಪಕ್ಕದೇ ಜಾಗ ಇದು. ಟೋಟಲ್ 4 ಕುಂಟೆ ಕಮ್ಮಿ 15 ಕುಂಟೆ ಜಾಗ ಇದು. ಈ ಜಾಗ ಬಂದು ಬೆಂಗಳೂರು ಮೈಸೂರು ರೋಡ್ಗೆ ನಿಮಗೆ 3 ಕಿಲೋಮೀಟ್ರ್ ಆಗುತ್ತೆ. ಮದ್ದೂರಿಗಿಲ್ಲಿಂದ 9 ಕಿಲೋಮೀಟ್ರ್ ಆಗುತ್ತೆ. ಕೆಂಗೇರಿಗಿಲ್ಲಿಂದ 63 ಕಿಲೋಮೀಟ್ರ್ ಆಗುತ್ತೆ. ಕೆಂಗೇರಿಗಿಲ್ಲಿಂದ 63 ಕಿಲೋಮೀಟ್ರ್ ಆಗುತ್ತೆ ನೋಡಿ. ನಿಮಗೆ ಬೆಂಗಳೂರೆಲ್ಲ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದೀರಿ ಇಲ್ಲಿ, ಮತ್ತು ನಿಮ್ಗೆ ಅಲ್ಲೆಲ್ಲ ಮನೆ ಕಟ್ಕೊಂಡಿದ್ರಲ್ಲ ಅವರೆಲ್ಲ ಬೆಂಗಳೂರವರೇ. ಮತ್ತು ಇದು ಬಂದು ಕೆಂಪು ಭೂಮಿ ನೋಡಿ, ಎಷ್ಟು ಚೆನ್ನಾಗಿ ಇಲ್ಲಿ ಪಕ್ಕದಲ್ಲಿ ತೋಟ ಇದೆ ನೋಡಿ. ಫುಲ್ಲು ಕೆಂಪು ಭೂಮಿ ಇದು. ನೀವು ಕೂಡ ಇಲ್ಲಿ ಏನು ಬೇಕಾದರೂ ಹೊಸದಾಗಿ ಫಾರ್ಮೇಷನ್ ಮಾಡ್ಕೋಬೋದು. ಯಾವುದೇ ಥರ ತೆಂಗು, ಬಾಳೆ, ಅಡಿಕೆ ಏನು ಹಾಕಿದ್ರೂ ಒಳ್ಳೆ ಗ್ರೋತ್ ಇದೆ. ಯಾಕೆಂದರೆ ಮಣ್ಣು ಚೆನ್ನಾಗಿದೆ ಮತ್ತು ವಾಟರ್ ಸೋರ್ಸು ನಿಮಗೆ ತುಂಬಾ ಚೆನ್ನಾಗಿದೆ. ಅಕ್ಕಪಕ್ಕ ಎಲ್ಲ ಕೆರೆಗಳಿದೆ ನೋಡಿ. ಪಕ್ಕದಲ್ಲಿ ಎಷ್ಟು ಚೆನ್ನಾಗಿ ನಿಮಗೆ ತೆಂಗಿನ ಮರ ಫಲ ಕೊಡ್ತಾ ಇದೆ ಅಂತ. ಸೇಮ್ ಇದೇ ಥರ ನೀವು ಇಲ್ಲೂ ಕೂಡ ಬೆಳ್ಕೋಬೋದು, ಏನು ಬೇಕಾದರೂ ಬೆಳ್ಕೋಬೋದು. ಮತ್ತು ನಿಮಗೆ ರೋಡ್ ಬಿಡ್ತು ಬಂದು ನೋಡಿ, ಅಲ್ಲಿಂದ ಇಲ್ಲಿವರೆಗೂ ರೋಡ್ ಬಿಡ್ತಿದೆ. ಇದನ್ನು ಬೇಕಾದ್ರೆ ಇಬ್ಬರು ಬೇಕಾದರೂ ಪಾರ್ಟ್ನರ್ಶಿಪ್ಪಲ್ಲಿ ಒಂದು 7 ಕುಂಟೆ ತೊಗೋಬೋದು ಆರಾಮಾಗೆ. ಇಬ್ಬರು ಬೇಕಾದ್ರೂ ರೋಡ್ ಫೇಸ್ ಆಗಲೇ ಇರೋದ್ರಿಂದ ನಿಮಗೆ ಇಬ್ಬರೂ ಬೇಕಾದರೆ 7 ಕುಂಟೆ ಆರಾಮಾಗಿ ತೊಗೋಬೋದು. ಮತ್ತು ನಿಮಗೆ ಬಸ್ಸಿನ ಸೌಲಭ್ಯನೂ ಈ ಊರಿಗೆ ಇದೆ. ನೀವು ಆರಾಮಾಗಿ ಬಸ್ಸಲ್ಲಿ ಬೇಕಾದ್ರೂ ಬಂದು ಬರ್ಬೋದು. ಯಾಕೆಂದರೆ ಬೆಂಗಳೂರು ಮೈಸೂರು ರೋಡ್ ಬರೀ 3 ಕಿಲೋಮೀಟರ್ ಇರೋದ್ರಿಂದ ನೀವು ಆರಾಮಾಗೆ ಬರ್ಬೋದು ಈ ಜಾಗಕ್ಕೆ. ಇದ್ರ ಬೆಲೆ ಬಂದು ಫರ್ ಗುಂಟೆ 4 ಲಕ್ಷ ಹೇಳ್ತಾರೆ. ಯಾಕೆಂದರೆ ಬೆಂಗಳೂರು ಮೈಸೂರು ರೋಡ್ಗೆ ಬರೀ 3 ಕಿಲೋಮೀಟರಿಂದ ಮತ್ತು ಅಕ್ಕಪಕ್ಕ ಊರ ಪಕ್ಕದ ಸೈಟ್ ಆಗೋ ಜಾಗ ಆಗಿರೋದ್ರಿಂದ 4 ಲಕ್ಷ ಹೇಳ್ತಾರೆ. ಕುತ್ಕೊಂಡು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬಂದು ಜನರಲ್ ಪ್ರಾಪರ್ಟಿ, ಪೇಪರ್ ಎಲ್ಲ ಕ್ಲಿಯರ್ ಆಗಿದೆ, ಡೈರೆಕ್ಟ್ ರಿಜಿಸ್ಟರ್ಗೆ ರೆಡಿ ಇರುವಂಥ ಜಾಗ. ನಿಮಗೆ ಹಿಂಗೆ ಒಂದು 150 ಅಡಿ ಬರುತ್ತೆ, ಹಿಂಗೆ ಒಂದು 100 ಅಡಿ ಬರುತ್ತೆ ಅಗ್ಲ. ನಿಮಗೆ ಒಳ್ಳೆ ಸ್ಕ್ವೇರ್ ಶೇಪಲ್ಲಿ, ಬಾಕ್ಸ್ ಶೇಪಲ್ಲಿ ತುಂಬಾ ಚೆನ್ನಾಗಿದೆ ಜಾಗ ನೋಡಿ. ಎಷ್ಟು ಚೆನ್ನಾಗಿದೆ. ಫುಲ್ಲು ಈ ಥರ ಹಿಂಗೆ ಬರುತ್ತೆ. ಯಾರೆಲ್ಲ ಒಂದು 20 ಕುಂಟೆ 15 ಕುಂಟೆ ಹುಡುಕ್ತಾ ಇರ್ತೀರಾ ಅಂಥವ್ರಿಗೆ ಈ 15 ಕುಂಟೆ ತುಂಬಾ ಚೆನ್ನಾಗಿದೆ. ಮತ್ತು ಕೆಂಪು ಭೂಮಿ ನೋಡಿ, ಎಲ್ಲ ಬೆಂಗಳೂರವ್ರು ತೊಗೊಂಡಿರೋದು. ಇದು ಕೂಡ ಅದು ಕೂಡ ಮನೆ ಕಟ್ಟಿದಾರಲ್ಲ ನೋಡಿ, ಅದು ಕೂಡ ಬೆಂಗಳೂರವ್ರು ತೊಗೊಂಡಿರೋದು. ಎಲ್ಲ 5-6 ಎಕರೆ, ಇದು 2 ಎಕರೆ 3 ಎಕರೆ ಮೇಲೆ ನೋಡಿ. ಅಲ್ಲೂ ಕೂಡ ನಿಮಗೆಲ್ಲ ಬೆಂಗಳೂರು ತೊಗೊಂಡು ಆಲ್ಮೋಸ್ಟ್ ನೋಡಿ, ಅಲ್ಲೂ ಕೂಡ ನಿಮಗೆ ಬೆಂಗಳೂರು ತೊಗೊಂಡಿರೋ ಜಾಸ್ತಿ ಜನ ಇಲ್ಲಿ. ತುಂಬಾ ಚೆನ್ನಾಗಿದೆ ಜಾಗ ಇದು. ಯಾರಿಗಾದರೂ ಬೇಕು ಅಂತಂದರೆ ವಿಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೋಡಿ. ನಿಮಗೆ ಪಕ್ಕದಲ್ಲೆಲ್ಲ ಎಷ್ಟು ಚೆನ್ನಾಗಿ ಕೆಂದಳ್ಳಿರೋ ಫಲ ಕೊಡ್ತಾ ಇದೆ. ಇದೇ ಥರ ನೀವು ಕೂಡ ಬೇಕಾದರೆ ಇಲ್ಲಿ ಏನು ಬೇಕಾದರೂ ಹೊಸದಾಗಿ ಫಾರ್ಮೇಷನ್ ಮಾಡ್ಕೋಬೋದು ನೋಡಿ. ಎಷ್ಟು ಚೆನ್ನಾಗಿದೆ ಮರಗಳೆಲ್ಲ. ನಿಮಗೆ ಪಂಚಾಯತಿ ಲಿಮಿಟ್ಸಿಗೆ ಬರೋದ್ರಿಂದ ವಿದ್ಯುತ್ತು ಮತ್ತು ನೀರು, ವಿದ್ಯುತ್ ನೀರು ಎಲ್ಲ ನಿಮಗೆ ಈ ಪಂಚಾಯತಿ ಪರಿಮಿತಿಗೆ ಬರೋದ್ರಿಂದ ಎಲ್ಲ ನಿಮಗೆ ಸೌಲಭ್ಯಗಳು ಸಿಗುತ್ತೆ. ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ. ಟಾರ್ ರೋಡ್ ಪಾಯಿಂಟು ನಾರ್ತ್ ಫೇಸು ನೋಡಿ. ಅದು ರೆಸಾರ್ಟ್ ಮಾಡಿರೋದು ಆ ಜಾಗ. ಇದೆಲ್ಲ ಬೆಂಗಳೂರು ತೊಗೊಂಡಿರೋದು ನೋಡಿ. ಅದು ಕೂಡ ಬೆಂಗಳೂರು ತೊಗೊಂಡಿರೋದು ನೋಡಿ. ನಿಮಗೆ ಇಲ್ಲಿಂದ ಹಿಡ್ದು ಆ ಮನೆವರೆಗೂ ರೋಡ್ ಫೇಸ್ ಬರುತ್ತೆ. ವಿದ್ಯುತ್ ಕಂಬ ಎಲ್ಲ ಇದೆ ನೋಡಿ, 2 ಕಡೆ ವಿದ್ಯುತ್ ಕಂಬ ಇದೆ. ಆರಾಮಾಗಿ ಇದು ಸೈಟ್ ಆಗೋ ಜಾಗ. ನೀವು ಬೇಕಾದ್ರೆ ಆರಾಮಾಗಿ ಒಂದು ಫಾರ್ಮ್ ಹೌಸ್ ಮಾಡ್ಕೋಬೋದು, ಮನೆ ಕಟ್ಕೊಂಡು ಆರಾಮಾಗಿ ವಾಸ ಮಾಡ್ಬೋದು. ಸೇಫ್ಟಿ ಪರ್ಪಸ್ಗಂತೂ ಏನೂ ತೊಂದರೆ ಇಲ್ಲ. ಆರಾಮಾಗಿ ನೀವು ಮನೆ ಕಟ್ಕೊಂಡು ವಾಸ ಮಾಡ್ಬೋದು.